ಸ್ನೇಹಿತರೆ, ಇಂದು ನಡೆದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಯ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ಬನ್ನಿ. ಹಾಗಿದ್ರೆ ಪ್ರಶ್ನೆ ಸಂಖ್ಯೆ 1, ಈ ಕೆಳಗಂಡ ಯಾವ ಭಾರತೀಯ ಸಮಾಜಶಾಸ್ತ್ರಜ್ಞರು ಭಾರತ ಮಾಧ್ಯಮ ವರ್ಗದ ಬಗ್ಗೆ ವ್ಯಾಪಕವಾಗಿ ಬರೆದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ DP ಮುಖರ್ಜಿ ಅವರು ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 2 ನೋಡೋದಾದರೆ, ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಭಾರತವು ಬುಡಾಪೆಸ್ಟಲ್ಲಿ ನಡೆದ 45ನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಮುಕ್ತ ಮತ್ತು ಮಹಿಳೆಯರ ಕ್ರೀಡೆಗಳಲ್ಲಿ ಚಿನ್ನವನ್ನು ಜಯಿಸಿದರು. ಫಿಡೆ ಚೆಸ್ ವಿಶ್ವ ಚೆಸ್ ಚಾಂಪಿಯನ್ಸ್ ಪಂದ್ಯದಲ್ಲಿ ಡಿ ಗುಕೇಶ್ ಮತ್ತು ಮ್ಯಾಗ್ನಸ್ ಕಾರ್ಲ್ಮಾರ್ಕ್ಸ್ ನಡುವೆ ನಡೆಯಿತು. ಯಾವುದೇ ಭಾರತೀಯನು 2 ಮಾತ್ರ ಸರಿಯಾಗಿದ್ದು, ಈ ಹೇಳಿಕೆ 2 ಮಾತ್ರ ಸರಿಯಾಗಿದೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಹೇಳಿಕೆ 1 ಮಾತ್ರ ಸರಿಯಾಗಿರುವುದರಿಂದ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಹೇಳಿಕೆ 1 ಮಾತ್ರ ಸರಿಯಾಗಿದೆ. ಯಾವುದಂದರೆ ಫಿಡೆ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಡಿ ಗುಕೇಶ್ ಅವರು ಭಾಗವಹಿಸಿದ್ರು. ಪ್ರಶ್ನೆ ಸಂಖ್ಯೆ 3 ನೋಡೋದಾದರೆ ಸ್ನೇಹಿತರೆ, ಕೆಳಗಿನ ಯಾವ ಲೇಖಕರು ತಮ್ಮ ಹೆಸರಿನೊಂದಿಗೆ ಲಗತ್ತಿಸಿದ ಕೃತಿಗಳನ್ನು ಹೊಂದಿಕೆಯಾಗಿರುತ್ತಾರೆ ಅಂತ ಕೇಳಿದರೆ, ಇದಕ್ಕೆ ಆನ್ಸರ್ ನೋಡೋದಾದರೆ ಸ್ನೇಹಿತರೆ ಇದಕ್ಕೆ ಆನ್ಸರ್ ACE ಮಾತ್ರ ಸರಿಯಾಗಿದೆ ನೋಡಿ ಸ್ನೇಹಿತರೆ. KM ಕಪಾಡಿ ಅವರದು ಭಾರತದಲ್ಲಿ ಮದುವೆ ಮತ್ತು ಕುಟುಂಬ, ತದನಂತರ ಶ್ಯಾಮ್ ಚರಣ್ ಜಿ ಅವರದು ಭಾರತದ ಗ್ರಾಮ ಭಾರತ, ತದನಂತರ DN ಧನ್ಗರೆ ಅವರದು ಭಾರತೀಯ ಸಮಾಜದಲ್ಲಿ ವಿಷಯಗಳು ಮತ್ತು ದೃಷ್ಟಿಕೋನವನ್ನು ಇವರಿಗೆ ಸಂಬಂಧಿಸಿದ ಕೃತಿಗಳಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ನೋಡೋದಾದರೆ 4ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ನೀಡಲಾಗಿದೆ. ಒಂದು ಪ್ರತಿಪಾದನೆ A ಮತ್ತು ಇನ್ನೊಂದನ್ನು ಕಾರಣ R ಎಂದು ಲೇಬಲ್ ಮಾಡಲಾಗಿದೆ. ಕೆಳಗಿನ ನೀಡಿರುವ ಆಯ್ಕೆಗಳಿಂದ ನಿಮ್ಮ ಉತ್ತರವನ್ನು ಆಯ್ಕೆ ಮಾಡಿ ಅಂತಂದು ಹೇಳಿದರೆ ಸ್ನೇಹಿತರೆ, ಪ್ರತಿಪಾದನೆ A, ಭಾರತದಲ್ಲಿ ವೈವಿಧ್ಯತೆಯು ಆರ್ಥಿಕ ಬೆಳವಣಿಗೆಯ ಪ್ರಮುಖ ಅಡಚಣೆಯಾಗಿದೆ. ಕಾರಣ R ಅಂತ ಕೊಟ್ಟಿದ್ದಾರೆ. ಭಾರತದಲ್ಲಿ ವಿವಿಧ ಸಂಸ್ಕೃತಿಗಳಿಂದ ಬರುವ ವಿಭಿನ್ನ ದೃಷ್ಟಿಕೋನಗಳು ಮತ್ತು ಆಲೋಚನೆಗಳು, ಹೊಸ ಆವಿಷ್ಕಾರಗಳು, ಕಲಾ ಪ್ರಕಾರಗಳು ಮತ್ತು ಸಮಸ್ಯೆಗಳ ಪರಿಹಾರ ಕಾರಣವಾಗಬಹುದು ಅಂತಂದು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ A ತಪ್ಪಾಗಿದೆ ಮತ್ತು R ಸರಿಯಾಗಿದೆ ನೋಡಿ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 5 ನೋಡೋದಾದರೆ ಸ್ನೇಹಿತರೆ, ಬುಡಕಟ್ಟು ಕಲ್ಯಾಣದ ದೃಷ್ಟಿಯಿಂದ ಈ ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ಬುಡಕಟ್ಟುಗಳಿಗೆ ಪ್ರತ್ಯೇಕತೆಯನ್ನು ನಿಯಮವನ್ನು ಪ್ರತಿಪಾದಿಸಿದರು ಅಂತ ಕೇಳಿದರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಪೆರಿಯಲ್ ಎಲ್ವಿನ್ ಅವರು ಇದಕ್ಕೆ ಬುಡಕಟ್ಟು ಕಲ್ಯಾಣಕ್ಕೆ ಒಂದು ಪ್ರತ್ಯೇಕ ನೀತಿಯನ್ನು ಪ್ರತಿಪಾದಿಸಿದರು ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 6 ನೋಡೋದಾದರೆ, ಪ್ರಶ್ನೆ ಸಂಖ್ಯೆ 6ರಲ್ಲಿ ತಿಳಿಸಿರುವಂತೆ ಈ ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 1 3, 4, 2, 1 ಇದಕ್ಕೆ ಸರಿಯಾದಾಗಿದೆ. ಹಿಂದೂ ವಿವಾದ ಕಾಯ್ದೆ 1955, ಹಿಂದೂ ಉತ್ತರಾಧಿಕಾರ ಅಧಿನಿಯಮ 1956, ವರದಕ್ಷಿಣೆ ನಿಷೇಧ 1961, ಸಮಾನ ವೇತನ 1976 ನೋಡಿ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 7 ನೋಡಿದ್ರೆ, ಈ ಕೆಳಕಂಡ ಯಾರು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಿದ್ದಾರೆ ಅಂತ ಕೇಳಿದರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಭೀಮಸೇನ್ ಜೋಶಿ ಅವರು ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 8 ನೋಡೋದಾದರೆ, ಭಾರತದಲ್ಲಿ ಸಾಮಾಜಿಕ ಸಂಸ್ಥೆಗಳು ಚಳುವಳಿಗಳು 19ನೇ ಶತಮಾನ ಸರಿಯಾಗಿ ಕಾಲಾನುಕ್ರಮದಲ್ಲಿ ಬರೆಯಲು ಸಮಾಜ, ರಾಮಕೃಷ್ಣ ಮಿಷನ್, ಪ್ರಾರ್ಥನಾ ಸಮಾಜ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸ್ನೇಹಿತರೆ ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಆರ್ಯ ಸಮಾಜ ಮತ್ತು ರಾಮಕೃಷ್ಣ ಮಿಷನ್ ಕಾಲಾನುಕ್ರಮದಲ್ಲಿ ನೋಡೋದಾದರೆ. ಪ್ರಶ್ನೆ ಸಂಖ್ಯೆ 9 ನೋಡೋದಾದರೆ ಸ್ನೇಹಿತರೆ, ಸಿಸಹ ಮತ್ತು ಬಾಹುರಕ್ಕೆ ತಂತ್ರ ಇವುಗಳ ಯುದ್ಧಕ್ಕೆ ಬೇಕಾದ ಪರಿಕರಗಳಲ್ಲಿ ಯಾವುದು ಸಂಬಂಧಿಸಿದೆ ಅಂತ ಕೇಳಿದರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಕವಚಗಳು ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 10, ವಿಜಯನಗರ ಕಾಲದಲ್ಲಿ ಅಯ್ಯಗಾರ್ ಪದ್ಧತಿ ಸ್ವಯಂ ಪೂರ್ಣ ಗ್ರಾಮಗಳಲ್ಲಿ ಇದ್ದ ವಿನಿಮಯ ಪದ್ಧತಿಯಾಗಿತ್ತು. ಈ ಕೆಳಗಿನ ಯಾವ ಹೇಳಿಕೆಗಳು ಅಯ್ಯಗಾರ್ ಪದ್ಧತಿಯ ಲಕ್ಷಣಗಳನ್ನು ಪ್ರತಿನಿಧಿಸುವುದಿಲ್ಲ ಅಂತ ಕೇಳಿದರೆ ಸ್ನೇಹಿತರೆ, ಹಾಗಿದ್ರೆ ಯಾವುದು ಅಯ್ಯಗಾರ್ ಪದ್ಧತಿಗೆ ಪ್ರತಿನಿಧಿಸುವುದಿಲ್ಲ ಅಂತ ಕೇಳಿದರೆ, ಇದಕ್ಕೆ ಸಲ್ಲಿಸಬೇಕಾದ ತೆರಿಗೆ ಬಾಬ್ತು ಉತ್ಪನ್ನಗಳು ವಿಭಜಿಸುವುದು ಪದ್ಧತಿಯಾಗಿದೆ ಅಂತಂದು ಇದು ತಪ್ಪಾಗಿದೆ ಸ್ನೇಹಿತರೆ. ಹಾಗಾಗಿ ಪ್ರತಿನಿಧಿಸುವುದಿಲ್ಲ ಅಂತಂದಕ್ಕೆ ಆಪ್ಷನ್ 1 ತಪ್ಪಾಗಿದೆ. ಕೆಳಕಂಡ ಯಾವ ಮೊದಲ ಆಧುನಿಕ ನಾಟಕ ಮಿತ್ರವಿಂದ ಗೋವಿಂದ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಸಿಂಗರಾಯರು ನೋಡಿ ಸ್ನೇಹಿತರೆ. ಕೆಳಕಂಡ ಸರಿಯಾಗಿ ಹೊಂದಾಣಿಕೆ ಮಾಡಲು ತಿಳಿಸಿದರೆ, ಇದರನ್ವಯ ನೋಡೋದಾದರೆ ಆಪರೇಷನ್ ಸರ್ವಶಕ್ತಿ ಬಂದು ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರ ನಿರ್ಮೂಲನೆ ಮಾಡುವ ಉದ್ದೇಶ. ಆಪರೇಷನ್ ಕಾವೇರಿ ಇದು ಸುಡಾನ್ ಬಿಕ್ಕಟ್ಟಿನಲ್ಲಿರುವ ಸಿಲುಕಿರುವ ಭಾರತೀಯ ರಾಷ್ಟ್ರವನ್ನು ಸಂರಕ್ಷಣೆ ಮಾಡುವುದಾಗಿತ್ತು. ಆಪರೇಷನ್ ದೋಸ್ತ್ ವಿನಾಶಕಾರಿ ಭೂಕಂಪ ಸಂಭವಿಸಿದ ನಂತರ ಟರ್ಕಿ ಮತ್ತು ಸಿರಿಯಾಗೆ ಭಾರತ ರಕ್ಷಣೆ ಮತ್ತು ಮಾನವೀಯತೆ ನೆರವಿನ ಕಾರ್ಯಾಚರಣೆಯಾಗಿತ್ತು. ಆಪರೇಷನ್ ಅಜಯ್ ಬಂದು ಇಸ್ರೇಲಿಂದ ಭಾರತೀಯ ನಾಗರಿಕರನ್ನು ಹಿಂದಿರುಗಿಸುವುದಾಗಿತ್ತು. ಆದ ಕಾರಣ ಇದಕ್ಕೆ ಸರಿಯಾದ ಉತ್ತರ 4. ಪ್ರಶ್ನೆ ಸಂಖ್ಯೆ 13, ಮಿಷನ್ ಟು ದಿ ಮೈಸೂರು ಎಂಬುದು ಯಾರ ಪ್ರವಾಸ ಕಥನವಾಗಿದೆ? ಇದಕ್ಕೆ ಸರಿಯಾದ ಉತ್ತರ
ವಿಲಿಯಂ ಆರ್ಥರ್ ಅವರದು. ಯಾವ ಪ್ರಾಚೀನ ಕೃತಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ ಉಲ್ಲೇಖವಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಜರ್ನಿ ಫ್ರೇಮ್ ಮದ್ರಾಸ್ ಥ್ರೂ ಕಂಟ್ರೀಸ್ ಆಫ್ ಮೈಸೂರು, ಕೆನರಾ ಆ್ಯಂಡ್ ಮಲಬಾರ್ನಲ್ಲಿ ಉಲ್ಲೇಖವಾಗಿದೆ ನೋಡಿ ಸ್ನೇಹಿತರೆ. ತದನಂತರ ಚಾಲುಕ್ಯರ 15ನೇ ಪ್ರಶ್ನೆ, ಚಾಲುಕ್ಯರ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಐಹೊಳೆ ಭಾರತದ ವಾಸ್ತುಶಿಲ್ಪ ತೊಟ್ಟಿಲು. ಐಹೊಳೆ ದೇವಾಲಯ ಒಂದು ದೇವಾಲಯ ವಿಕಾಸದ ಹಂತಗಳಿಗೆ ನಿದರ್ಶನ ನೀಡುತ್ತದೆ. ಐಹೊಳೆಯಲ್ಲಿರುವ 3 ಮುಖ್ಯ ದೇವಸ್ಥಾನಗಳೆಂದರೆ ಲಾಡ್ಕಾನ್ ದೇವಾಲಯ, ದುರ್ಗಾ ದೇವಾಲಯ ಮತ್ತು ಹುಚ್ಚಿಮಲಗಿರಿ ದೇವಸ್ಥಾನ. ಮೂಲತಃ ಲಾಡ್ಕಾನ್ ದೇವಾಲಯ ಶಿವ ದೇವರಿಗೆ ಅರ್ಪಿಸಲಾಗಿದೆ. ಈ ಆಪ್ಷನ್ಗಳನ್ನು ಕೊಟ್ಟು ಕೆಳಗೆ ಅದಕ್ಕೆ ಸರಿಯಾಗಿರ್ತಕ್ಕಂಥದ್ದನ್ನು ಪರಿಗಣಿಸಿ ಅಂತ ತಿಳಿಸಿದ್ದೇನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 16 ನೋಡೋದಾದರೆ ಸ್ನೇಹಿತರೆ, 2ನೇ ಇಬ್ರಾಹಿಂ ಆದಿಲ್ ಶಾನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ ಈತ ಕಿತಾಬೆ ನವರಸ್ ಗ್ರಂಥದ ಕರ್ತೃ. ಈತ ಬಿಜಾಪುರ ಹತ್ತಿರದ ನವರಸಪುರವನ್ನು ನಿರ್ಮಿಸಿದ ಹಾಗೂ ನರಸಿಂಹ ದೇವಾಲಯವನ್ನು ಕಟ್ಟಿಸಿದ. ಕಿತಾಬೆ ನವರಸ್ ಹಿಂದೂಸ್ತಾನಿ ಮತ್ತು ಧ್ರುಪದ್ ಶೈಲಿಯ ಸಂಗೀತ ಸಮನ್ವಯ ಎಂದು ಪರಿಗಣಿಸಿದ. ಈತ ವಿದ್ವಾನ್ ನರಸಿಂಹರಾಯನ ಶಿಷ್ಯನಾಗಿದ್ದರು. ಈ ಎಲ್ಲ ಆಪ್ಷನ್ಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಹುಡುಕೋದಾದರೆ ಸ್ನೇಹಿತರೆ ಆಪ್ಷನ್ 1 ಮಾತ್ರ ಸರಿಯಾಗಿದೆ. ಎ ಮತ್ತು ಬಿ ಮಾತ್ರ ಈತನಿಗೆ ಸಂಬಂಧಿಸಿದಂತೆ ಸರಿಯಾಗಿರ್ತಕ್ಕಂಥ ಆಪ್ಷನ್ಗಳು. ಪ್ರಶ್ನೆ ಸಂಖ್ಯೆ 17 ನೋಡಿದೆ, ಚಾಲುಕ್ಯ ದೊರೆ ಜಗದೇಕ ಮಲ್ಲ ವಿರಚಿತ ಕಾವ್ಯಾವಲೋಕನ ಕೃತಿ 12ನೇ ಶತಮಾನದಲ್ಲಿ ಪ್ರಸಿದ್ಧ ವ್ಯಾಕರಣ ಗ್ರಂಥದ ರಚನೆಯಲ್ಲಿ ಸ್ಫೂರ್ತಿಯಾಯಿತು. ಈ ವ್ಯಾಕರಣ ಗ್ರಂಥ ಯಾರದು ಅಂತ ಕೇಳಿದರೆ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಕೇಶಿರಾಜನ ಶಿವಮಣಿ ದರ್ಪಣ ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೋಡಿ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 18 ನೋಡೋದಾದರೆ ಯಾವ ತತ್ವಶಾಸ್ತ್ರ ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ಎತ್ತಿ ಹಿಡಿಯುತ್ತೆ ಅಂತ ಕೇಳಿದರೆ ಸ್ನೇಹಿತರೆ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ದ್ವೈತ ಸಿದ್ಧಾಂತ ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೋಡಿ ಸ್ನೇಹಿತರೆ. 19 ನಾಥಪಂಥ ಸಂಪ್ರದಾಯ ನವನಾಥ 9 ಮುನಿಗಳ ಶಿಲ್ಪಗಳು ಒಂದು ಸ್ಥಳದಲ್ಲಿ ಬೆಂಗಳೂರಿನ ಯಾವ ದೇವಾಲಯದಲ್ಲಿ ದೊರಕಿದೆ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 2 ಅರಳೆಪೇಟೆ ತೋಟದ ವೀರಭದ್ರಗಳು ಬೆಂಗಳೂರಿನಲ್ಲಿ ದೊರಕಿವೆ. ಪ್ರಶ್ನೆ ಸಂಖ್ಯೆ 20 ನೋಡೋದಾದರೆ ಸ್ನೇಹಿತರೆ ಚಿಕ್ಕದೇವರ ಒಡೆಯನಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಕಲೆ ಮತ್ತು ಸಾಹಿತ್ಯಕ್ಕೆ ಚಿಕ್ಕದೇವರ ಒಡೆಯರು ಪ್ರೋತ್ಸಾಹ ನೀಡಿದರು. ಅವರಿಗೆ ಅನೇಕ ದೇವಾಲಯಗಳನ್ನು ಕಟ್ಟಿಸಿರುವ ಮತ್ತು ಜೀರ್ಣೋದ್ಧಾರ ಮಾಡಿದರು. ಅವರ ಕಾಲದಲ್ಲಿ ಪ್ರಸಿದ್ಧ ಕವಿಗಳೆಂದರೆ ತಿರುಮಲಾರೆ, ಚಿಕ್ಕೋಪಾಧ್ಯಾಯ, ತಿಮ್ಮರಸ, ಮಲ್ಲಿಕಾರ್ಜುನ. ಅವರಿಗೆ ಮೈಸೂರು ರಾಜ ಎಂದು ಬಿರುದು ಇತ್ತು. ಈ ಪ್ರಶ್ನೆ ಸಂಖ್ಯೆ 20ಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಇವರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದು ಎ ಬಿ ಸಿ ಎಲ್ಲ ಸರಿಯಾಗಿದ್ದಾವೆ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 21 ನೋಡಿದ್ರೆ ತತ್ವಾರ್ಥ ರಾಜವಾರ್ತಿಕ ಈ ಕರ್ತೃ ಯಾರು, ಇದರ ಕರ್ತೃ ಯಾರು ಅಂತ ಕೇಳಿದರೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಕಳಂಕ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 22 ನೋಡೋದಾದರೆ ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಅಧಿನಿಯಮ 2013ಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಲೈಂಗಿಕ ಕಿರುಕುಳವು ಭಾರತ ಸಂವಿಧಾನದ 14 ಮತ್ತು 15ನೇ ಅನುಚ್ಛೇದಗಳು ನೀಡಿರುವ ಸಮಾನತೆಗೆ ಸಂಬಂಧಿಸಿದಂತೆ ಮಹಿಳೆಯರ ಮೂಲಭೂತ ಹಕ್ಕುಗಳ ಉಲ್ಲಂಘನೆಗೆ ಕಾರಣವಾಗುತ್ತದೆ. ಆಪ್ಷನ್ ಬಿ, ಈ ಅಧಿನಿಯಮ ಪ್ರಕಾರ 100 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವ ಪ್ರತಿಯೊಂದು ಕಚೇರಿಯು ಆಂತರಿಕ ದೂರುಗಳು ಸಮಿತಿಗೆ ರಚಿಸಿಕೊಳ್ಳುವ ಅಗತ್ಯವಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 1 ಆಗಿರುತ್ತೆ ನೋಡಿ ಸ್ನೇಹಿತರೆ. ಬನ್ನಿ 22ನೇ ಪ್ರಶ್ನೆ ನೋಡೋದಾದ್ರೆ ಅಂದಾಜುಗಳ ಸಮಿತಿಗೆ ಸಂಬಂಧಿಸಿದ ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ. ಇದು ಇದು 30 ಸದಸ್ಯರನ್ನು ಒಳಗೊಂಡಿರುತ್ತದೆ. ಬಿ, ಸದಸ್ಯರು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಆಯ್ಕೆಯಾಗಿರುತ್ತಾರೆ. ಸಿ, ಸಮಿತಿಗೆ ಮಂತ್ರಿಗಳ ಆಯ್ಕೆಯಾಗಲು ಅರ್ಹರಲ್ಲ. ಡಿ, ಸಮಿತಿಯ ಕಾಲಾವಧಿ 5 ವರ್ಷಗಳಾಗಿರುತ್ತವೆ. ಇದಕ್ಕೆ ಸರಿಯಾದ ಉತ್ತರ 1 ಮಾತ್ರ ಇಲ್ಲಿದೆ ನೋಡಿ. ಎ, ಬಿ, ಸಿ 3 ಇದಕ್ಕೆ ಸರಿಯಾದ ಉತ್ತರಗಳಾಗಿವೆ. ಪ್ರಶ್ನೆ ಸಂಖ್ಯೆ 24, ಈ ಕೆಳಕಂಡ ಯಾರು ಭಾರತೀಯ ಪ್ರಾಕ್ತನ ಶಾಸ್ತ್ರ ಪ್ರವರ್ತಕರಾಗಿದ್ದರು? ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಪ್ರಾಕ್ತನ ಸಂಬಂಧಿಸಿದಂತೆ ಡಾಕ್ಟರ್ HD ಸಂಕಾಲಿಯಾ ಅವರು ಪ್ರಾಕ್ತನ ಶಾಸ್ತ್ರಜ್ಞ ಪ್ರವರ್ತಕರಾಗಿದ್ದರು. ಪ್ರಶ್ನೆ ಸಂಖ್ಯೆ 25, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಖನಿಜಗಳ ಭದ್ರತಾ ಪಾಲುದಾರಿಕೆಯು ಜಾಗತಿಕವಾಗಿ ಜವಾಬ್ದಾರಿಯುತ ನಿರ್ಣಾಯಕ ಖನಿಜಗಳ ಪೂರೈಕೆ ಸರಣಿಯಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಹೂಡಿಕೆಗಳನ್ನು ಉತ್ತೇಜಿಸುವುದಕ್ಕೆ 14 ದೇಶಗಳು ಮತ್ತು ಯುರೋಪಿಯನ್ ಯೂನಿಯನ್ ಸಹಯೋಗದಲ್ಲಿದೆ. ಖನಿಜಗಳು ಭದ್ರತಾ ಪಾಲುದಾರಿಕೆಯ ಪಾಲುದಾರರಲ್ಲಿ ಭಾರತವು ಒಂದಾಗಿದೆ.
ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯ ಜಮ್ಮು ಕಾಶ್ಮೀರ ರಿಯಾಸಿ ಜಿಲ್ಲೆಯಲ್ಲಿ 5ರಿಂದ 9 ದಶಲಕ್ಷ ಟನ್ ಲಿಥಿಯಂ ನಿಕ್ಷೇಪ ಪತ್ತೆ ಹಚ್ಚಿದೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 2. ಇದಕ್ಕೆ 2 ಹೇಳಿಕೆಗಳು ಮಾತ್ರ ಸರಿಯಾಗಿರುವುದು. 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಸ್ನೇಹಿತರೆ.